ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ಬ್ಲಾಗರ್. ನಂದಿವತ್ತು ವೀಕ್ ಆಫು, ಸಂಡೇ ಅಂದ್ಕೊಳ್ಳಿ. ಅಂದರೆ ಇವತ್ತು ಬೇಗ ಇದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಆಫೀಸಲ್ಲಿ ವರ್ಕ್ ಇದೆ. ಆಯಿತು, ಆಮೇಲೆ ಅದಕ್ಕೆ ಬೇಗ ಎದ್ದಿದ್ದೀನಿ. ಯಾಕಂದರೆ ಇವತ್ತು ಕೆಲಸ ಇತ್ತು, ಸೊ ಅದಕ್ಕೆ ಹೋಗಬೇಕು. ಟೈಮ್ ನೋಡ್ತೀರಾ ಎಷ್ಟು ಅಂತ ತೋರ್ಸ್ ನಡಿಯ ಎಲ್ಲಿಗೆ ನೋಡಿ. ಇನ್ನು 8 ಗಂಟೆ. ನಾನು ಇಷ್ಟು ಜಲ್ದಿ ಎದ್ದಿದ್ದೀನಿ. ಆ್ಯಕ್ಚುಲಿ ಸಂಡೇ ಹೊತ್ತು ನಾನು ಎದ್ದೇಳೋದೇ ಇಲ್ಲ. ಸಂಡೇ ಹೊತ್ತು ನಾನು ಎದ್ದೇಳೋದು ಮಿನಿಮಮ್ ಅಂದರು 9:30 ಮೇಲೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಇವತ್ತು 8 ಗಂಟೆಗೆ ಎದ್ದು ರೆಡಿಯಾಗಿ ಆಗಿದೆ ನಾನು ಆಲ್ರೆಡಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಾನು 7:15 7:00ವರೆಗೆ ಎದ್ಬಿಟ್ಟಿದ್ದೀನಿ. ನಿನ್ನೆ ಮಲಗಿರೋದು ಕೂಡ ಮಿನಿಮಮ್ ಅಂದರು ಒಂದು 12:30 ಅನ್ಕೊಳ್ಳಿ. ಒಂದು ಮೂವಿ ನೋಡ್ತಾಯಿದ್ದೆ, ನೋಡಾಗೆ ಮಲ್ಕೊಂಬಿಟ್ಟೆ. 12:30 ಆಯಿತು. ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನನಗೆ ಬೆಳಗ್ಗೆ. ಅಂದರೂ ಎದ್ದೇಳಬೇಕು, ಏನೂ ಮಾಡೋಂಗಿಲ್ಲ. ವರ್ಕ್ ಈಸ್ ವರ್ಷಿಪ್. ಬನ್ನಿ ಗೈಸ್, ಹೋಗೋಣ ಆಫೀಸ್ಗೆ. ಆ್ಯಕ್ಚುಲಿ ಏನಂದರೆ ಇವತ್ತು ತಿಂಡಿನೂ ಮಾಡಿಕೊಡಲ್ಲ ನಮ್ಮ ಮನೆಯವರು. ಬನ್ನಿ ಹೋಗೋಣ. ನಮ್ಮ ಮನೆಯವ್ರು ಇನ್ನೂ ಮಲಗಿರ್ತಾರೆ, ಅದಕ್ಕೆ ನಾನೇ ಲಾಕ್ ಹಾಕ್ಕೊಂಡು ಹೋಗಬೇಕು. ನೀವು ಹಿಂಗೆ ಮಾಡ್ತೀರಾ? ಸೊ ಗೈಸ್ ಬನ್ನಿ ಹೋಗೋಣ. ಬೆಳಗ್ಗೆ ಕೋಲ್ಡಾಗಿದೆ ಮಾತ್ರ ವೆದರ್. ನನ್ನ ಗಾಡಿ ಎಲ್ಲಿದೆ? ಇಲ್ಲೇ ನಿಂತಿದೆ. ಫಸ್ಟ್ ಒಂದು ಸತಿ ಪೆಟ್ರೋಲ್ ಚೆಕ್ ಮಾಡಬೇಕು ಗಾಡಿದು. ಯಾವಾಗಲೂ ಕಮ್ಮಿ ಹಾಕ್ಸಿರ್ತೀನಿ ನಾನು. ಧೂಳು ಹೆವಿ ಧೂಳು ಆಗ್ಬಿಟ್ಟಿದೆ. ಅಲ್ಲಾಡಿಸಿ ನೋಡ್ತೀನಿ ನಾನು ಪೆಟ್ರೋಲ್. ನೋ ಕಾಮೆಂಟ್ಸ್. ಇದೆ ಆಗುತ್ತೆ. ಓಕೆ, ಆನ್ ಆಗ್ತಿರಲಿಲ್ಲ. ಕೀನೇ ಆನ್ ಮಾಡಿಲ್ಲ ನಾನು. ಬನ್ನಿ ಹೋಗೋಣ. ಗುರು ಹೆವಿ ಕೋಲ್ಡ್ ಆಗೈತೆ ಗುರು. ಬೆಳಗ್ಗೆ ಹೊತ್ತೆ 8 ಗಂಟೆ ಆದರೂ ಸಿಗಾಬಿಟ್ಟೆ ಕೋಲ್ಡ್ ಕಣಪ್ಪ ಹಾಸನಲ್ಲೂ. ದೇವ್ರೆ, ಇಲ್ಲಿ ನೋಡಿ, ಇಲ್ಲಿ ಸಂಡೇ ಹೊತ್ತು ಯಾವ ಗಾಡಿನೂ ಜಾಸ್ತಿ ಓಡಾಡಲ್ಲ ಗೈಸ್. ನೋಡಿ, ಅಂಥ ಟ್ರಾಫಿಕ್ಕೇ ಇಲ್ಲ, ಖಾಲಿ. ಸೊ ಗೈಸ್, ಫೈನಲಿ ಆಫೀಸಿಗೆ ರೀಚ್ ಆದ್ವಿ. ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. A few moments later. ಸೊ ಗೈಸ್, ಕೆಲಸ ಮುಗೀತು, ಮನೆ ಕಡೆ ಹೋಗ್ತಾ ಇದ್ದೀವಿ ಈಗ. ಬನ್ನಿ ಮನೆಗೆ ಹೋಗೋಣ ಫಸ್ಟ್. ಆಗೈತೆ, ಇನ್ನೂ ಬಿಸಿಲು ಬಂದಿಲ್ವಲ್ಲ. ಏನಾಗಿದೆ? ಫುಲ್ ಕೋಲ್ಡ್. ಲವ್ ಇವಾಗ ಬಾಯ್ ತೊಳ್ಕೊ ಬರ. ನೋಡ ಹೆಂಗೆ ಗಲೀಜಾಗೈತೆ. ಗೈಸ್, ಏನಂದರೆ ಅವತ್ತು ಊರಿಗೆ ಹೋಗಿ ಬಂದಾಗಲಿಂದ ನಾನು ನನ್ನ ಕಾರ್ನ ವಾಶೇ ಮಾಡಿಲ್ಲ, ಗೊತ್ತಾ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫುಲ್ಲು ಗಲೀಜಾಗ್ಬಿಟ್ಟಿದೆ. ಇವತ್ತು ವಾಶ್ ಮಾಡಬೇಕು. ವಾಶ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆಯವರು ಚೆನ್ನಾಗೈತೆ, ಯಾಕೆ ವಾಶ್ ಮಾಡ್ತೀಯ ಅಂತೆ ನಿಂತ್ಕೊಂಡು ಹೇಳ್ತಾರದು ನೋಡಿ. ಇಲ್ಲಿ ಬರೀ ಇಂಥದೆಯ. ಹಾಂ, ಧೂಳಾಗಿ ಕೂತಿದೆ, ಚೆನ್ನಾಗಿದೆ ಅಂತೆ ನೋಡಿ. ನಮ್ಮ ಬಾಮೈದ ಹೆಲ್ಪ್ ಮಾಡಕ್ಕೆ ಬಂದ ಅವನವ. ಏನ ಗೈಸ್, ಇಲ್ಲಿ ನೋಡಿ, ಇಲ್ಲಿ ನನ್ನ ತಮ್ಮನೂ ಬಂದವನೇ, ಮತ್ತು ನನ್ನ ಮಗನೂ ಬಂದವ್ರು ಇಲ್ಲಿ ಕಾರ್ ವಾಶ್ ಮಾಡೋಕ್ಕೆ. ನೋಡಿಲಿ ವಿಕ್ಕಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನನ್ನ ಮಗನೂ ಬಂದು ನಿಂತ್ಕೊಂಡು ನೋಡ್ತಾನೆ ನಾನು ಕಾರ್ ತೊಳಿ ಅದನ್ನ. ಅವನಿಗೂ ಫುಲ್ಲು ಖುಷಿ ನಮ್ಮ ಡ್ಯಾಡಿ ಕಾರ್ ತೊಳಿತಾರದು ನೋಡೋಕ್ಕೆ.
ನೋಡಿ ಹೆಂಗೆ ನಿಂತವನೆ ನಗ್ತಾನೆ. ಗೈಸ್ ಆಯಿತು ಗೈಸ್, ಗಾಡಿ ತೊಳೆದು ಚೆನ್ನಾಗಿ ತೊಳೆದಿದ್ದೀನೋ ನೋಡಿ ನೀವೇ ಒಂದ್ಸತಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಚೆನ್ನಾಗಿ ತೊಳೆದಿದ್ದೀನೋ, ತೊಳೆದಿದ್ದೀನಿ, ಪರವಾಗಿಲ್ಲ, ಓಕೆ, ಚೆನ್ನಾಗಿ ತೊಳೆದಿದ್ದೀನಿ. ಸೊ ಬನ್ನಿ ಹೋಗೋಣ ಮನೆಗೆ. ಪಾಪು ಓಯ್, ಓನ್ ಮಾಡ್ತಿದ್ಯಾ ನೀನು? ಹಾಂ ಓಯ್ ಚಿನ್ನಮ್ಮ. ಡ್ಯಾಂಕ್ಸು ಮಾಡ, ಡ್ಯಾಂಕ್ಸ್ ಮಾಡ ಮಗನೆ. ಡ್ಯಾಂಕ್ಸೇ ಮಾಡ್ತಲ್ವಲ್ಲ. ಹಾಂ ಕಮನ್ ಮಗನೆ, ಡ್ಯಾಂಕ್ಸ್. ಪಾಪು ಏಯ್ ದೈವಿಕ್, ಡ್ಯಾಂಕ್ಸ್ ಮಾಡ. ಮಾಡಲ್ವಾ? ಅಷ್ಟೇನಾ ಡ್ಯಾಂಕ್ಸು? ಗಾಯ್ಸ್, ಸೊ ಈಗ ನಮ್ಮ ಕೊಲ್ಲಿಗೊಬ್ಬರು ಫೋನ್ ಮಾಡಿದರು ಮೂವಿಗೆ ಹೋಗೋಣ ಬನ್ನಿ ಅಂತ. ಅದಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಆ್ಯಕ್ಚುಲಿ ಸ್ಕೂಟಿಲಿ ಹೋಗ್ತಾ ಇಲ್ಲ, ನಾನು ಹೋಗ್ತಿರೋದು ನೆಟ್ಕೊಂಡು, ಯಾಕಂದರೆ ಮನೆ ಹತ್ರನೇ ಇರೋದು ಥಿಯೇಟ್ರು. ಬನ್ನಿ ಗಾಯ್ಸ್ ಮೂವಿಗೆ ಹೋಗ್ಬರೋಣ. ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ಏನಂದರೆ ನಮ್ಮ ಮನೆಯಿಂದ ಥಿಯೇಟ್ರ್ ಭಾರಿ ಹತ್ರ. ನೋಡಿ ನಾವು ಇದೇ ಮೂವಿಗೆ ಹೋಗ್ತಾ ಇರೋದು, ಇದೇ ಮೂವಿ ಗೈಸ್, ಕಲ್ಟ್ ಮೂವಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್ ಹೋಗೋಣ ಮೂವಿಗೆ. ಗಾಯ್ಸ್ ಪರವಾಗಿಲ್ಲ ಗಾಯ್ಸ್, ರಶ್ ಇದೆ. ಹಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ರಶ್ ಇದೆ ಗಾಯ್ಸ್, ಕಲ್ಟ್ ಮೂವಿ. ನೋಡಿ ಇದೇ ಥಿಯೇಟ್ರು, ನಮ್ಮ ಹಾಸನಲ್ಲಿ ಇರೋ ಸಹ್ಯಾದ್ರಿ ಥಿಯೇಟರ್. ಗೈಸ್ ಬನ್ನಿ 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 ಎಲ್ಲ ಕಣ. ನಿಯತ್ತು ಕೆಲವೊಂದ್ಸಲ ಆ ನಿಯತ್ತನ್ನು A few moments later. ಸೊ ಗೈಸ್ ಮೂವಿ ನೋಡ್ಕೊಂಡು ಮನೆಗೆ ಬಂದಾಯಿತು. ಮೂವಿ ಚೆನ್ನಾಗಿದೆ, ನೀವು ಹೋಗಿ ನೋಡಿ, ಕಲ್ಟ್ ಚೆನ್ನಾಗಿದೆ ಮೂವಿ. ದೈವಿಕ್ ಎಲ್ಲಿಗೆ ಬಂದಿದ್ದೀರಾ ನೀವು? ಎಲ್ಲಿಗೆ ಬಂದಿದ್ದೀರಾ? ಎಲ್ಲಿಗೆ ಬಂದಿದ್ದೀರಾ? ತಾತನ ಮನೆಗೆ. ಏನು ತಾತನ ಮನೆಗೆ. ಇಲ್ಲಿ ನೋಡಿ ಅವ್ರ ತಾತ, ತಾತನ ಮಕ್ಕ ಸ್ನ್ಯಾಕ್ಸ್ ತಿನ್ಕೊಂಡಿಲ್ಲಿ. ಏನು ಮಾಡ್ತೀರಿ ಡ್ಯಾಡಿ? ಮ್ಯಾಚ್ ನೋಡ್ತೀರಾ? ಇಲ್ಲ ಕಣಪ್ಪ, ಮ್ಯಾಚ್ ನೋಡೋಣ ಅಂತ ಕೂತ್ಕೊಂಡು ಮ್ಯಾಚ್ ಗೊತ್ತಾಯ್ತು. ಮ್ಯಾಚ್ ನೋಡ್ತೀರಾ, ಧಾರಾವಾಹಿ ನೋಡ್ತಿದ್ರಾ ಡ್ಯಾಡಿ? ಬರೀ ಧಾರಾವಾಹಿ ನೋಡ್ತಿರಲ್ಲ ಡ್ಯಾಡಿ ನೀವು. ಇಲ್ಲಿ ನೋಡಿ, ಇಲ್ಲಿ ಆಟ ಆಡ್ಸೋಣ ಅಂತ ನನ್ನ ಮೊಮ್ಮಗ. ಇಲ್ಲಿ ನೋಡಿ, ಇಲ್ಲಿ ಇವನು ಆಟ ಆಡ್ತಿರೋದು. ದೈವಿಕ್ ತಗೊಳ್ಳೋ ಮನೆ, ತಗೊಳ್ಳೋ ಮನೆ, ಬಾರ ಮಗನೆ. ಯಾವ್ದು ಗೆಲ್ಲೋದು ಇವತ್ತು ಮ್ಯಾಚು? ಇವತ್ತು ಇಂಡಿಯಾ ಮ್ಯಾಚ್ ಗೆಲ್ಲುತ್ತೆ ಕಣಪ್ಪ. ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ನೋಡ್ತಾವ್ರೆ. ಇಷ್ಟೊತ್ತವರೆಗೂ ಗೆಲ್ಲುತ್ತೆ ಕಣ. ಇಷ್ಟೊತ್ತವರೆಗೂ ಧಾರಾವಾಹಿ ನೋಡ್ಬಿಟ್ಟು ಈಗ ಇಂಡಿಯಾ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗೆಲ್ಲುತ್ತೆ ಅಂತಿದ್ದೀರಾ? ನಾನು ಇಂಡಿಯಾದ ಬಗ್ಗೆ ನೋಡ್ತೀನಿ. ಹ್ಞೂ ಆಯ್ತು. ಈಗ ಇದೇ ಇಂಡಿಯಾ ಗೆದ್ರೆ ನಮಗೆ ಕುಷ್ಕ ಕೊಡಿಸಿ. ಕುಷ್ಕ ತಗೋ, ಈಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಕೊಡ್ತೀನಿ. ಓ ನಿನ್ನ ಮಗನ ಕೈಲೇ ಕೊಡಿಸ್ತೀನಿ. ಆಯ್ತು. ಮೊಟ್ಟೆ ತಿನ್ನೋ. ಓ ನಮ್ಮ ಡ್ಯಾಡಿ ಕೇಳಿದ ತಕ್ಷಣ ಕೊಡ್ತೈತೆ. ಕೊಡ ಮಗ್ನೆ, ಕೊಡ ಅವನಿಗೆ, ಕೊಡ ಚಿನ್ನಮ್ಮ, ತಗೊಳ. ನಮ್ಮ ತಾತಂದು ತಗೊಳ ಕೊಡ. ಇವತ್ತು ಆಯ್ತಲ್ಲ, ಇವತ್ತು ಊಟಕ್ಕೆ. ಹೆಂಗೆ ನನ್ನ ಮೊಮ್ಮಗನಿಗೆ ಆಡ್ತಾವ್ರೆ ಅಂದ್ರೆ ಅರ್ಥ ಮಾಡಿ. ಹ್ಞೂ ಆಯ್ತು 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 ಬಿಡ್ರಿ, ಆಯ್ತು. ಥ್ಯಾಂಕ್ಸ್ ಫಾರ್ 50 rupees. ಥ್ಯಾಂಕ್ ಯು ಅನ್ನು, ಥ್ಯಾಂಕ್ ಯು ಅನ್ನು. ನಾನು ಥ್ಯಾಂಕ್ಸ್ ಹೇಳಿದ್ದು ಅವನೇ ಕೇಳ್ತಾನೆ. ಥ್ಯಾಂಕ್ ಯು ಅನ್ನು, ಥ್ಯಾಂಕ್ ಯು ಡ್ಯಾಡಿ. ನಮ್ಮ ತಾತನ ಬಗ್ಗೆ ಅಗೌರವಾಗಿ ಮಾತಾಡ್ಬೇಡ ಅನ್ನು. ಓ ಆಯ್ತು ಆಯ್ತು ಡ್ಯಾಡಿ, ಆಯ್ತು. ಹಗುರವಾಗಿ ಮಾತಾಡಲ್ಲ ಬಿಡಿ, ಹೋಗ್ಲಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಅಪ್ಪ ಕೊಟ್ಟರೆ 50 rupees ಕುಷ್ಕ ತಿನ್ಕೊಂಡು ಬರ್ತೀನಿ. ಇವತ್ತಿಗಿಷ್ಟೇ. ನಾಳೆ ಮತ್ತೆ ನನ್ನ ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.